ಪ್ರಕಟಣೆಗಳನ್ನು ಕೇಳುವಂಥವರಾಗೋಣ. ಆತ್ಮೀಯ ದೇವಶನರೇ, ಸತತವಾಗಿ ಬೆಳಗ್ಗೆ 8 ಗಂಟೆಗೆ ಪ್ರಯಾಣ ಬೆಳೆಸಿ ಮತ್ತೆ 8 ಗಂಟೆಗೆ ಮನೆಗೆ ಬರ್ತಾ ಇರುವಂಥ ಸಂದರ್ಭ ಇದು. ಸರಿಸುಮಾರು 400 ಕಿಲೋಮೀಟರ್ ಪ್ರಯಾಣದಲ್ಲಿ ಸುರಕ್ಷಿತವಾಗಿ ನಡೆಸಿದ್ದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಎಷ್ಟೇ ಬಲಹೀನತೆ ಇರುವುದಾದರೂ ಸದಾ ನನಗೆ ದೇವರ ಸೇವೆ ಎಂಬುದಾಗಿ ನೆನೆಸುವಾಗ ನನಗೆ ಆಯುಷ ಆಗಲ್ಲ. ನನಗೆ ತುಂಬ ಸಂತೋಷ ಕೊಡುವಂಥ ಸಮಯನೇ ದೇವರನ್ನು ಆರಾಧಿಸುವಂಥದ್ದು ಮತ್ತು ದೇವರ ವಾಕ್ಯವನ್ನು ಹಂಚುವಂಥದ್ದು, ದೇವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದೇ ಒಂದು ದೊಡ್ಡದಾದಂಥ ಸಂತೋಷವಾಗಿರುವಂಥದ್ದಾಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಹೆದರದಿರು ನನ್ನ ಮನವೇ ಸೇವೆ ಮೂಲಕವಾಗಿ ನಡೆಯುವಂಥ ಕನ್ನಡದ ಆರಾಧನೆಗಳಿಗೆ ನಿಮಗೆ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ. ಬೆಂಗಳೂರು ಪಟ್ಟಣದಲ್ಲಿ 7:15 ಗಂಟೆಯಿಂದ 10 ಗಂಟೆ ತನಕ, ತುಮಕೂರು ಪಟ್ಟಣದಲ್ಲಿ 9 ಗಂಟೆಯಿಂದ 12 ಗಂಟೆ ತನಕ ನಡೆಯುವಂಥ ಈ ಆರಾಧನೆಗಳಲ್ಲಿ ಪಾಲ್ಗೊಳ್ಳ್ರಿ. ಒಂದು ವೇಳೆ ಪಾಲ್ಗೊಳ್ಳಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಯಾವಾಗಲೂ ಕಾಣ್ತದೆ, ಒಂದೇ ನಂಬರ್. ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಪ್ರತ್ಯೇಕವಾಗಿ ನಿಮ್ಮ ಪ್ರಾರ್ಥನಾ ಮನವಿಗಳಿಗೆ ಅದೇ ಒಂದೇ ನಂಬರ್. ನಾನೇ ಪ್ರತ್ಯೇಕವಾಗಿ ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮೊಟ್ಟಿಗೆ ಜೀವಿಸಬೇಕು, ನಿಮಗಿರುವಂಥ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ದೊಡ್ಡ ಹಂಬಲ ದೇವರು ನನಗೆ ಕೊಟ್ಟಿದ್ದಾನೆ. ತುಂಬ ಆಸೆ ನನಗೆ ಎಲ್ಲರ ಕಷ್ಟದಲ್ಲಿ ಸ್ಪಂದಿಸಬೇಕು, ಪ್ರತಿಯೊಬ್ಬರ ವಿಷಯಗಳಲ್ಲಿ ಸಹ ದೇವರೇ ಕರ್ತನೆ ನೀನು ಸಹಾಯ ಮಾಡು ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ಆತ್ಮಭರಿತವಾಗಿ ಪ್ರಾರ್ಥಿಸಬೇಕೆಂಬುದಾಗಿ. ನೀವೆಂಥ ಸಂದರ್ಭದಲ್ಲಿ ಇರುವುದಾದರೂ, ಏನೇ ಸಮಸ್ಯೆಗಳಿರುವುದಾದರೂ ಕಾಲ್ ಮಾಡಿ ತಿಳಿಸಿರಿ. ನಿಮಗೋಸ್ಕರವಾಗಿ ತಪ್ಪದ ರೀತಿಯಲ್ಲಿ ಪ್ರಾರ್ಥಿಸ್ತೇವೆ. ದೇವಜನರೇ, ಇವತ್ತಿನ ಸಂದೇಶ ಇದಾಗಿರುವಂಥದ್ದಾಗಿದೆ. ಅಪರೂಪದ ಕುಟುಂಬದ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಈ ಲೋಕದಲ್ಲಿ ಅನೇಕ ಕುಟುಂಬಗಳು ಇರುತ್ತವೆ, ಆದರೆ ಅಪರೂಪದ ಕುಟುಂಬಗಳು ಯಾವುವು ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಈ ರೀತಿಯಾಗಿಯೂ ನನ್ನ ಕುಟುಂಬ ಇರಬಾರ್ದಾ ಎಂಬುದಾಗಿ ನಿನಗೂ ಸಹ ಆಲೋಚನೆ ಬರಬಹುದು. ಅಂಥ ಕುಟುಂಬಗಳು ಈ ಕುಟುಂಬ. ಸತ್ಯವೇದದಲ್ಲಿ ಸಾವಿರಾರು ಕುಟುಂಬಗಳಿದ್ದಾವೆ, ಲಕ್ಷಾಂತರ ಕುಟುಂಬಗಳೇ ಇದ್ದಾವೆ ಅಂತ ತಿಳ್ಕೊಳ್ಳಿ. ಈ ಪ್ರಪಂಚದಲ್ಲಿ ಅನೇಕ ದೈವ ಭಕ್ತರ ಕುಟುಂಬಗಳು ಇದ್ದಾವೆ. ಆದರೆ ಈ 2 ಕುಟುಂಬಗಳು ಮಾತ್ರ ಬಹಳ ವ್ಯತ್ಯಾಸವಾದಂಥ ಕುಟುಂಬಗಳಾಗಿ ಸತ್ಯವೇದದಲ್ಲಿ ಕಾಣಿಸಲ್ಪಡ್ತದೆ. ಕಾರಣ ಏನೆಂದರೆ, ಈ ಕುಟುಂಬದ ಯಜಮಾನರು ಬಹಳ ದೈವ ಭಕ್ತಿ ಉಳ್ಳಂಥವರು. ಅಷ್ಟು ಮಾತ್ರವಲ್ಲ, ತನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ಸದಾ ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂಥ ದೈವ ಅಭಿಷಕ್ತರು ಇವರು. ಮೊದಲನೆಯ ಕುಟುಂಬ ಯಾವುದು ಅಂದರೆ, ಈಗಾಗಲೇ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬಹುದು, ಯೆಹೋಶುವನ ಕುಟುಂಬ. ಯೆಹೋಶುವನು ಕಾನಾನ್ ದೇಶಕ್ಕೆ ಎಂಟ್ರಿ ಆದ ತಕ್ಷಣವೇ ಇಸ್ರೇಲರನ್ನು ಒಟ್ಟಾಗಿ ಸೇರಿಸಿ ಕರೆದು ಹೀಗೆ ಹೇಳುತ್ತಾನೆ, ಇಸ್ರೇಲರೇ, ಈಗೋ ನೀವು ಏನು ಬೇಕಾದರೂ ಮಾಡಿಕೊಳ್ಳ್ರಿ, ಯಾರನ್ನು ಬೇಕಾದರೂ ಪೂಜಿಸಿರಿ, ಯಾರೊಟ್ಟಿಗೆ ಬೇಕಾದರೂ ಇಚ್ಛೋಡಾಗ್ರಿ, ಆದರೆ ನಾನು, ನನ್ನ ಮನೆಯವರು, ನನ್ನ ಮಕ್ಕಳು, ನಾವು ಯೆಹೋವನನ್ನೇ ಸೇವಿಸುತ್ತೇವೆ. ಯೆಹೋವನನ್ನೇ ಸೇವಿಸುತ್ತೇವೆ. ಆತನನ್ನು ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ. ಆತನೇ ನಮಗೆ ಎಲ್ಲ. ಅದಕ್ಕಾಗಿ ಆತನನ್ನು ನಾನು, ನನ್ನ ಕುಟುಂಬ ಯಾವಾಗಲೂ ಸಹ ಆತನನ್ನೇ ನಾವು ಸೇವಿಸುತ್ತೇವೆ ಎಂಬುದಾಗಿ ಹೇಳಿ ಆತನು ಪ್ರಕಟಪಡಿಸುತ್ತಾನೆ. ಎಷ್ಟೊಂದು ಮಹಿಮೆಯಾದಂಥ ಒಂದು ನಂಬಿಕೆಯ ಮಾತು. ಇದಕ್ಕೆ ಸರಿಸಾಟಿಯಾಗಿ ಪ್ರವಾದಿಯಾಗಿರುವಂಥ ಯೆಶಾಯನು ಸದಾ ಇದೇ ಮಾತನ್ನು ಉಚ್ಚರಿಸುತ್ತಾನೆ. ಇಸ್ರೇಲರ ಮಧ್ಯದಲ್ಲಿ ಯೆಹೋವನು ನನಗೆ ಕೊಟ್ಟಿರುವಂಥ ನಾನು ಮತ್ತು ನನ್ನ ಮಕ್ಕಳು, ನನ್ನ ಕುಟುಂಬ ಇಸ್ರೇಲರ ಮಧ್ಯದಲ್ಲಿ ಅದ್ಭುತವಾದಂಥ ಗುರುತುಗಳಾಗಿಯೂ ನೋಟವಾಗಿಯೂ ರಮ್ಯವಾಗಿಯೂ ನಾವು ಇರುತ್ತವೆ ಎಂಬುದಾಗಿ.
ನನ್ನನ್ನು ಗಮನಿಸಿ ಆತ್ಮೀಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಎರಡು ಕುಟುಂಬಗಳು ಅವರ ಆಧ್ಯಾತ್ಮಿಕತೆ ಜೀವಿತ ಎಷ್ಟು ಉನ್ನತವಾಗಿ ಇರುವುದಾದರೆ ಈ ಸಾಕ್ಷಿಯನ್ನು ಕೊಡೋದಕ್ಕೆ ಸಾಧ್ಯ. ಇವತ್ತು ದೇವರ ವಾಕ್ಯವನ್ನು ಗಮನಿಸುವಂಥ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ನನಗೆ ನಾನೇ ಪ್ರಶ್ನೆ ಹಾಕಿಕೊಳ್ಳುತ್ತೇನೆ ಅನೇಕ ಸಾರಿ ಈ ಎರಡು ಕುಟುಂಬಗಳನ್ನು ನೋಡುವಾಗ. ನನ್ನ ಕುಟುಂಬನೂ ಸದಾ ಹೀಗೆ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅದೇನೆಂದರೆ, ಯಾರಾದರೂ ಹೇಳಬಹುದಾ ನನ್ನ ಕುಟುಂಬದಲ್ಲಿ ಸದಾ ಯೆಹೋಶುವನ ಕುಟುಂಬದ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಪಾಸ್ಟರ್, ಏಷಾಯನ ಕುಟುಂಬದ ರೀತಿಯಲ್ಲಿ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ ಬದುಕ್ತಾ ಇದ್ದೇವೆ, ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಎಲ್ಲಾದರೂ ಒಂದು ಕಡೆ ತಡೆ ಇದ್ದೇ ಇರ್ತದೆ. ಆದರೆ ಇವರಿಬ್ಬರು ದೈವ ಭಕ್ತರು ಹೇಳುವಂಥ ಈ ಸಾಕ್ಷಿಯನ್ನು ನೋಡುವಂಥ ಸಂದರ್ಭದಲ್ಲಿ ಆಶ್ಚರ್ಯವಾಗುತ್ತದೆ. ಯಾಕೆಂದರೆ ಇವರಿಗಿಂತ ಅದ್ಭುತವಾದಂಥ ಕುಟುಂಬಗಳು ಸತ್ಯವೇದದಲ್ಲಿ ಕಾಣಲ್ಪಡ್ತದೆ. ಆದರೆ ಯಾರ ಕುಟುಂಬದಲ್ಲಿ ಸದಾ ಈ ಐಕ್ಯತೆ, ಈ ಸಮಾನತೆ, ಈ ಪ್ರೀತಿ, ಈ ಅನ್ಯೋನ್ಯ ಐಕ್ಯತೆ ಕಾಣುವುದಕ್ಕೆ ಆಗೋದಿಲ್ಲ. ದಾವೀದನ ಕುಟುಂಬವನ್ನು ಗಮನಿಸುವಾಗ ಮಕ್ಕಳೊಂದು ಕಡೆ, ಹೆಂಡತಿ ಒಂದು ಕಡೆ. ಅಬ್ರಹಾಮನ ಕುಟುಂಬವನ್ನು ನೋಡುವಂಥ ಸಂದರ್ಭದಲ್ಲಿ ವ್ಯತ್ಯಾಸವಾದಂಥ ಒಂದು ಪರಿಸ್ಥಿತಿ. ಯಾಕೋಬನ ಕುಟುಂಬವನ್ನು ನೋಡುವಾಗ ಅಲ್ಲಿ ಏಳು ಬೀಳುಗಳನ್ನು ಕಾಣುತ್ತೇವೆ. ಮತ್ತು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯಾಜಕನಾಗಿದ್ದುಕೊಂಡು 98 ವರ್ಷಗಳನ್ನು ಸವಿದರೂ ಸದಾ ಮಹಾಯಾಜಕನಾಗಿದ್ದಂಥ ಏಲಿಯ ಕುಟುಂಬವನ್ನು ಗಮನಿಸುವಾಗ ಯಾಜಕನಾಗಿ ಆತನು ಬಲ ಹೊಂದಿದ್ದೇನೆ ಹೊರತು ತನ್ನ ಮಕ್ಕಳನ್ನು, ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳಿಕ್ಕೆ ಆಗಲಿಲ್ಲ. ಸೊಲೊಮೋನನ ಜೀವಿತವನ್ನು ನೋಡುತ್ತೇವೆ. ಆತನು ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದ ನಂತರ ದೇವರು ಆತನಿಗೆ ಪ್ರತ್ಯಕ್ಷನಾಗಿ ನಿನಗೇನು ಬರಬೇಕು ಎಂಬುದಾಗಿ ಕೇಳ್ತಾನೆ. ಆದರೆ ಆ ಸೊಲೊಮೋನನು ರಾಜ್ಯವನ್ನು ಕಟ್ಟಿಕೊಂಡನು, ತನ್ನ ಜ್ಞಾನವನ್ನು ಕಟ್ಟಿಕೊಂಡನು, ಆದರೆ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಆತನಿಂದ ಆಗಲಿಲ್ಲ. ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡುವಂಥ ಸಂದರ್ಭದಲ್ಲಿ ಎಷ್ಟೋ ದೈವ ಭಕ್ತರನ್ನು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ಆ ಕುಟುಂಬಗಳಲ್ಲಿ ಐಕ್ಯತೆಯನ್ನು ಕಾಣಲಿಕ್ಕೆ ಆಗಲಿಲ್ಲ. ದೇವಜನರೇ, ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ನಿನ್ನ ಬದುಕಿನಲ್ಲಿ ನಮ್ಮ ಕುಟುಂಬಗಳ ಬಗ್ಗೆ ನಾವು ಏನನ್ನು ಹೇಳಬಹುದು? ಯಾವ ರೀತಿಯಾದ ಸಾಕ್ಷಿಯನ್ನು ಕೊಡಬಹುದು? ಗಂಡ ಹೆಂಡತಿ ಮಕ್ಕಳು ಗಮನಿಸುವಂಥ ಸಂದರ್ಭದಲ್ಲಿ ತಂದೆಯನ್ನು ಕಂಡ್ರೆ ಮಗಳಿಗಾಗಲ್ಲ, ತಾಯಿನ ಕಂಡ್ರೆ ಮಗನಿಗಾಗಲ್ಲ. ತಂದೆ ತಾಯಿಗಳು ಒಂದು ಕಡೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಬ್ಬರಿಗೊಬ್ಬರು ಮಾತನಾಡೋದಿಲ್ಲ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳೋದಿಲ್ಲ. ನಾನು ಮೇಲು ನೀನು ಮೇಲು ಎಂಬುದಾಗಿ ಹೇಳಿ ಅನೇಕ ವಿಧದಲ್ಲಿ ಇವತ್ತು ಕುಟುಂಬ ನಾಶನದ ಅಂಚಿನಲ್ಲಿ, ಕಣ್ಣೀರಿನಲ್ಲಿ ಕೈ ತೊಳೆತಿರುವಂಥ ಪರಿಸ್ಥಿತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಯಾಕೆ ಯೆಹೋಶುವನ ಕುಟುಂಬ ಅಷ್ಟು ಐಕ್ಯತೆಯಲ್ಲಿ ಇತ್ತು ಎಂಬುದಾಗಿ ನೆನೆಸುವಾಗ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೆಹೋಶುವನ ತಂದೆ ಹೆಸರು ನೂನನು ಎಂಬುದಾಗಿ, ನೂನನ ಮಗನಾದ ಯೆಹೋಶುವನು ಎಂಬುದಾಗಿಯೇ ನಾವು ಸಂಬೋಧಿಸುತ್ತೇವೆ. ನೂನನು ಎಂಬುದಾಗಿ ಹೇಳುವ ಆ ಹೆಸರಿನ ಅರ್ಥ ಏನೆಂದರೆ ಮೀನು ಅಂತ. ನೂನನು ಅಂದರೆ ಆ ಹೆಸರಿನ ಅರ್ಥ ಮೀನು ಅಂತ. ನೋಡಿ, ಎಲ್ಲ ವಿಧವಾದಂಥ ಪ್ರಾಣಿಗಳಿಗೆ ಸ್ವರಪೆಟ್ಟಿಗೆ ಇರ್ತದೆ, ಆದರೆ ಮೀನಿಗೆ ಮಾತ್ರ ಸ್ವರಪೆಟ್ಟಿಗೆ ಇರೋದಿಲ್ಲ, ಅಂದರೆ ಧ್ವನಿಪೆಟ್ಟಿಗೆ ಇರೋದಿಲ್ಲ. ಯಾವತ್ತಾದರೂ ಮೀನು ಶಬ್ದ ಮಾಡಿದ್ದನ್ನು ಕೇಳಿದ್ದೀರಾ? ಅರಿಚಿದ್ದನ್ನು ಕೇಳಿದ್ದೀರಾ? ಅದು ಎಷ್ಟೇ ದೊಡ್ಡದಾಗಿರುವುದಾದರೂ ಸದಾ ಅದಕ್ಕೆ ಸ್ವರಪೆಟ್ಟಿಗೆ ಇಲ್ಲದೆ ಇರುವ ಕಾರಣ ಅದು ಅರಿಚೋದಿಲ್ಲ, ಕಿರಿಚೋದಿಲ್ಲ, ಶಬ್ದ ತೆಗೆಯೋದಿಲ್ಲ. ನಾವು ನೋಡುತ್ತೇವೆ, ಸಿಂಹ ಕಾಡಿನಲ್ಲಿ ಇರ್ತದೆ,
ಆ ಸಿಂಹ ಒಂದು ಸಾರಿ ಘರ್ಷಣೆ ಮಾಡಿದರೆ 8 ಕಿಲೋಮೀಟರ್ಗಳ ದೂರ ಯಾವುದೇ DJ ಸಿಸ್ಟಮ್ ಇಲ್ಲದ ರೀತಿಯಲ್ಲಿ ಮೈಕನ್ನು ಹಾಕದೆ 8 ಕಿಲೋಮೀಟರ್ಗಳ ದೂರ ಆ ಸಿಂಹದ ಘರ್ಷಣೆ ಕೇಳಿಸ್ತದಂತೆ. ಅದರ ಧ್ವನಿಪೆಟ್ಟಿಗೆ ಎಷ್ಟು ಬಲಿಷ್ಠವಾಗಿರಬಹುದು. ಅಷ್ಟೆಲ್ಲ ಯಾಕ್ರೆ ಕರೆಂಟ್ ಕಂಪದ ಮೇಲೆ ಕೂತ್ಕೊಂಡು ಕಾ ಕಾ ಎಂಬುದಾಗಿ ಕೂಗುವಂಥ ಕಾಗೆ ಎಷ್ಟೋ ಮೀಟರ್ಗಳ ದೂರ ಅದರ ಶಬ್ದ ಕೇಳ್ತದೆ. ಹಿಡಿಯಿಂದ ಹಿಡಿದರೆ ಇಷ್ಟೇ ಇರ್ತದೆ. ಅದರ ಶಬ್ದ, ಅದರ ಧ್ವನಿಪೆಟ್ಟಿಗೆ ಎಷ್ಟೋ ಬಲಿಷ್ಠವಾಗಿರುವಂಥದ್ದಾಗಿದೆ. ಆದರೆ ಮೀನಿನ ಧ್ವನಿಪೆಟ್ಟಿಗೆ ಇರೋದೇ ಇಲ್ಲ. ಯಾಕೆ? ಯೆಹೋಶುವನ ಕುಟುಂಬ ಅಷ್ಟೊಂದು ಆಶೀರ್ವದಿಸಲ್ಪಟ್ಟಿತ್ತು, ದೇವರಲ್ಲಿ ಅಷ್ಟೊಂದು ಪಳಗಿತ್ತು, ದೇವರ ವಾಗ್ದಾನ ದೇಶವನ್ನು ಪ್ರವೇಶ ಮಾಡಿತ್ತು ಎಂಬುದಾಗಿ ನೆನೆಸುವಾಗ ಯೆಹೋಶುವನು ಎಲ್ಲೂ ಸದಾ ತನ್ನ ಕುಟುಂಬದ ವಿಷಯದಲ್ಲಿ ವೈಯಕ್ತಿಕವಾಗಿ ಆರ್ಭಟಿಸಲಿಲ್ಲ, ಶಬ್ದ ತೆಗೆಯಲಿಲ್ಲ. ಯಾಕೆಂದರೆ ಆತನ ತಂದೆ ಮೀನಿಗೆ ಗುರುತಾಗಿದ್ದಾನೆ. ಆತನ ತಂದೆಯ ತ್ಯಾಗ ಇಲ್ಲಿ ನಾವು ಗಮನಿಸುತ್ತೇವೆ. ಆ ಮೀನಿಗೆ ಶಬ್ದ ಇಲ್ಲದೆ ಇರಬಹುದು, ತಾಳ್ಮೆ, ಸಹನೆ, ಸಂಯಮ, ತಾಳ್ಮೆ, ಸಹನೆ, ಸಂಯಮ ಮತ್ತು ಬಹಳ ದೀರ್ಘವಾದಂಥ ಶಾಂತಿ ಮೀನಿಗೆ ಏರುತ್ತದೆ. ಅದಕ್ಕೆ ಕರ್ತನ ಸನ್ನಿಧಾನದಲ್ಲಿ ಒಂದು ಕುಟುಂಬ ಆಶೀರ್ವದಿಸಲ್ಪಡಬೇಕಂದ್ರೆ ಪ್ರೀತಿಯುಳ್ಳ ದೇವಚಂದ್ರೆ ಸಹನೆ, ಸಂಯಮ, ತಾಳ್ಮೆ ಬಹಳ ಪ್ರಾಮುಖ್ಯವಾದದ್ದು, ಬಹಳ ಪ್ರಾಮುಖ್ಯವಾದದ್ದು. ಯೇಸುವಿನ ನಾಮದಲ್ಲಿ ಇವತ್ತು ಎಷ್ಟೋ ಕುಟುಂಬಗಳು ಅಶಾಂತಿಗೆ ಕಾರಣ ಏನು ಗೊತ್ತಾ? ಆ ಕುಟುಂಬ ಆಶೀರ್ವಾದವಿಲ್ಲದೆ ಇರುವುದಕ್ಕೆ ಕಾರಣ ಏನು ಗೊತ್ತಾ? ಒಂದೇ ಕಾರಣ, ಇಲ್ಲ ಗಂಡ ಗಯ್ಯಾಳಿತನ ಮಾಡ್ತಾನೆ ಅಥವಾ ಹೆಂಡತಿ ಗಯ್ಯಾಳಿತನದಿಂದ ತುಂಬಲ್ಪಟ್ಟಿರ್ತಾಳೆ. ಮಾತೆತ್ತಿದರೆ ಅನೇಕ ವಿಧವಾದಂಥ ಕ್ರಿಯೆ ಕಾರ್ಯಗಳನ್ನು ನಡೆಸ್ತಾ ಇರ್ತಾರೆ. ಮಾತೆತ್ತಿದರೆ ಜಗಳ, ಮಾತೆತ್ತಿದರೆ ಕಲಹ ಕುಟುಂಬದಲ್ಲೇ ಇರ್ತದೆ. ಅದಕ್ಕೆ ಆ ಕುಟುಂಬಗಳು ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯವೇ ಇಲ್ಲ. ದೇವಚಂದ್ರೆ, ದೇವರು ಇವತ್ತು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಎಂಥ ಪರಿಸ್ಥಿತಿ ಬಂದರೂ ತಾಳ್ಮೆಯನ್ನು ಕಳ್ಕೊಳ್ಬೇಡ್ರಿ, ಪ್ರೀತಿಯಿಂದ ನಡೆದುಕೊಳ್ಳ್ರಿ, ಸಂಯಮದಿಂದ ಇರ್ರಿ. ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಆ ಪ್ರೀತಿ, ತಾಳ್ಮೆ, ಸಂಯಮ ಇದೆಯಲ್ಲ ನಿಮ್ಮ ಕುಟುಂಬವನ್ನು ಕಟ್ಟುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 1 ಅರಸು ಪುಸ್ತಕ 6ನೇ ಅಧ್ಯಾಯದ ಕೊನೆ ವಚನ, 7ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಸೊಲೊಮೋನನ ಕುರಿತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೇಳಿಸಿಕೊಳ್ಳುವಂತರಾಗೋಣ. ದೇವಾಲಯವು ಅದರ ಎಲ್ಲ ಕಟ್ಟಡಗಳು ನೇಮದ ಪ್ರಕಾರ ಸಿದ್ಧವಾದವು. ದೇವಾಲಯವನ್ನು ಕಟ್ಟುವುದಕ್ಕೆ ಎಷ್ಟು ವರ್ಷ ಹಿಡಿತಂತೆ? 7 ವರ್ಷ ಹಿಡಿತು. 7ನೇ ಅಧ್ಯಾಯದ ಮೊದಲನೇ ವಚನ, ಸೊಲೊಮೋನನು ತನ್ನ ಅರಮನೆಯನ್ನು 13 ವರ್ಷಗಳಲ್ಲಿ ಕಟ್ಟಿಸಿ ತೀರಿಸಿದನಂತೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ದೇವಾಲಯವನ್ನು ಕಟ್ಟುವುದಕ್ಕೆ ಕೇವಲ 8 ವರ್ಷ ಹಿಡಿಯುತ್ತದೆ. ಆದರೆ ತನ್ನ ಮನೆಯನ್ನು ಕಟ್ಟಿಕೊಳ್ಳೋದಕ್ಕೆ 13 ವರ್ಷ ಪ್ರಯಾಸ ಪಡ್ತಾನೆ. ಇದೇ ನಮ್ಮ ಆತ್ಮಿಕತೆ ಜೀವಿತದಲ್ಲಿ ಹೋಲಿಕೆ ಮಾಡಿಕೊಂಡು ನೋಡಿದ್ರೆ, ಒಬ್ಬ ಆಧ್ಯಾತ್ಮಿಕ ಮನುಷ್ಯನು ಅಥವಾ ಒಬ್ಬ ಸೇವಕನು, ಒಬ್ಬ ಒಳ್ಳೆಯ ವಿಶ್ವಾಸಿ ಅನೇಕ ಜನರನ್ನು ಕಟ್ಟಬಹುದು, ಶುಭವಾರ್ತೆಯನ್ನು ಸಾರಬಹುದು, ದೇವರ ಕಡೆಗೆ ನಡೆಸಬಹುದು. ನಿನ್ನ ಮೂಲಕವಾಗಿ ಅನೇಕರ ಕುಟುಂಬಗಳು ಕಟ್ಟಲ್ಪಟ್ಟಿರಬಹುದು. ಸೇವಕನಾಗಿರುವಂಥ ನೀನು ಅನೇಕ ಸಭೆಗಳನ್ನು ಕಟ್ಟಿರಬಹುದು. ಅನೇಕ ಕಡೆಯಲ್ಲಿ ಮುರಿದು ಹೋದಂಥ ಕುಟುಂಬಗಳನ್ನು ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿ ಆ ಕುಟುಂಬಗಳನ್ನು ಸ್ಥಿರಪಡಿಸಿರಬಹುದು. ಆದರೆ ವೈಯಕ್ತಿಕವಾಗಿ ನಮ್ಮನ್ನು ನಾವು ಪರಾಮರ್ಶಿಸಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಕಟ್ಟಲ್ಪಟ್ಟಿದ್ದಾವ? ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇದೆಯಾ? ಇಲ್ಲಿ
ಸೊಲೊಮೋನನ ವಿಶ್ವವನ್ನು ನೋಡುವಂಥ ಸಂದರ್ಭದಲ್ಲಿ ತನಗೆ ಕೊಡಲ್ಪಟ್ಟಂಥ ದೈವ ಕಾರ್ಯವನ್ನು ಪರಿಪೂರ್ಣವಾಗಿ 8 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಆದರೆ ತನ್ನ ಮನೆಯನ್ನು ಕಟ್ಟುವುದಕ್ಕೆ 13 ವರ್ಷಗಳ ಕಾಲ ಪ್ರಯಾಸ ಪಡ್ತಾನೆ. ಆತನ ಜೀವನ ಚರಿತ್ರೆ ನೋಡುವಂಥ ಸಂದರ್ಭದಲ್ಲಿ ಕೊನೆಯದಾಗಿ ಅವನ ಕುಟುಂಬವನ್ನು ಕಟ್ಟಿಕೊಳ್ಳೋದು ಇರಲಿ, ದೇವರನ್ನೇ ಬಿಟ್ಟು ಭ್ರಷ್ಟನಾಗಿ ಬಿಡ್ತಾನೆ. ತಾನು ಕಟ್ಟಿಕೊಂಡಂಥ ಹೆಂಡತಿಯರು ಅನ್ಯ ಹೆಂಡತಿಯರನ್ನು ಕಟ್ಟಿಕೊಂಡು ಅನ್ಯರನ್ನು ಆತನು ವಿವಾಹವಾಗಿ ತನ್ನ ಆತ್ಮಿಕತೆ ಎನ್ನುವಂಥ ಆ ಗುಡ್ಡಾರವನ್ನೇ ತಿಪ್ಪೆಯನ್ನಾಗಿ ಮಾರ್ಪಡಿಸಿಕೊಳ್ತಾನೆ. ಎಂಥ ವಿಪರ್ಯಾಸವಾದಂಥ ಸಂಗತಿ. ಆತ್ಮೀಯ ದೇವಜನರ ನಸರೇತನ ಯೇಸುವಿನ ನಾಮದಲ್ಲಿ ಅಂಥ ಒಂದು ಪರಿಸ್ಥಿತಿ, ದೇವರ ವಾಗ್ದಾನವನ್ನು ಆರಿಸುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಬರೋದು ಬೇಕಾಗಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಬದುಕನ್ನು ಒಂದು ಸಾರಿ ನೀವು ಹಿಂದೆ ತಿರುಗಿ ನೋಡಿ. ಎಷ್ಟೋ ಕಷ್ಟದಲ್ಲಿ, ಒಂಟಿತನದಲ್ಲಿ, ಬಹಳ ಕಣ್ಣೀರಿನಿಂದ ಅಲಿತಿರುವಂಥ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಕುಟುಂಬವಾಗಿ ಕಟ್ಟಿದನು. ಆ ಕುಟುಂಬ ಒಡೆಯುವುದು ಹೋಗುವುದಕ್ಕಾಗಿ ಅಲ್ಲ, ಆ ಕುಟುಂಬದಲ್ಲಿ ಜಗಳಾಟ ಇರಲಿ ಎಂಬುದಾಗಿ ಅಲ್ಲ, ಆ ಕುಟುಂಬ ಕಷ್ಟ ಪಡಬೇಕೆಂಬುದಾಗಿ ಅಲ್ಲ, ಆ ಕುಟುಂಬದಲ್ಲಿ ಯಾವಾಗಲೂ ಸಮಾಧಾನ, ಸಂಯಮ, ಐಕ್ಯತೆ, ಪ್ರೀತಿ ಇರಬೇಕೆಂಬುದಾಗಿಯೇ ಯೇಸು ಸ್ವಾಮಿ ಆ ಕಲ್ವಾರಿ ಕ್ರೂಶಿಯಲ್ಲಿ ಆತನು ತನ್ನನ್ನೇ ತಾನು ಬರೆದು ಮಾಡಿಕೊಂಡನು. ಯಾಕೆಂದರೆ ನಮ್ಮ ಕುಟುಂಬ ಇವತ್ತು ಒಡೆದು ಹೋಗಿರುವುದಕ್ಕೆ ಕಾರಣ ಜಗಳ ಗಂಟಿತನ, ವಾದಿಸುವ ಕ್ರಿಯೆಗಳು, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳದೆ, ಒಬ್ಬರೊಬ್ಬರು ಸಂಯಮದಿಂದ ನಡೆದುಕೊಳ್ಳದೆ, ಒಬ್ಬರಿಗೊಬ್ಬರು ಪ್ರೀತಿ ಮಾಡಿಕೊಳ್ಳದೆ ಇವತ್ತು ಕುಟುಂಬ ಎಷ್ಟೋ ಅಧಪತನದ ಕಡೆಗೆ ಹೋಗ್ತಾ ಇರುವಂಥದ್ದಾಗಿದೆ. ಯೇಸುವನ್ನು ಆರಾಧಿಸುವಂಥ ಕ್ರೈಸ್ತ ಮಕ್ಕಳಾಗಿರುವಂಥ ನನ್ನ ನಿನ್ನ ಬದುಕಿನಲ್ಲಿ ನಮ್ಮ ಕುಟುಂಬದ ಸಂಗತಿಗಳು ಬೀದಿಗೆ ಬರಬಾರದು. ನಮ್ಮ ದೇವರ ನಾಮ ಅನ್ಯರ ಮಧ್ಯದಲ್ಲಿ ದೂಷಣೆಗೆ ಬರಬಾರದು. ನಮ್ಮ ಕುಟುಂಬದ ವಿಷಯಗಳು ಹೊರಗಡೆ ಹೋಗಬಾರದು. ಗಂಡ ಹೆಂಡತಿ ಮಧ್ಯದಲ್ಲಿ ಕಲಹ ಇರುವಂಥದ್ದಾಗಿರುವುದಾದರೂ ಸದಾ ಆ ಕಲಹ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರಬೇಕು ವಿನಃ ಮಕ್ಕಳಿಗೆ ಗೊತ್ತಿರಬಾರದು. ಇವತ್ತು ದೇವರ ಸನ್ನಿಧಾನದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಅನೇಕ ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಸಮಾಧಾನದಲ್ಲಿ ಮಲಗಿಕೊಂಡ್ರ, ಊಟ ಮಾಡಿದ್ರ ಅಂತ ಪ್ರಶ್ನೆ ಕೇಳಿದರೆ ಯಾರು ಸದಾ ನೆಮ್ಮದಿಯಾಗಿ ಉತ್ತರ ಕೊಡುವುದಿಲ್ಲ. ಪ್ರತಿದಿನವೂ ಗೊಡವೆ ಕುಟುಂಬಗಳಲ್ಲಿ ಎದ್ದು ಕಾಣುವಂಥದ್ದಾಗಿದೆ. ದೇವಜನರೇ, ಯೆಹೋಶುವನ ಕುಟುಂಬವನ್ನು ನೋಡುವಂಥ ಸಂದರ್ಭದಲ್ಲಿ, ಏಷಾಯನ ಕುಟುಂಬವನ್ನು ನೋಡುವಂಥ ಸಂದರ್ಭದಲ್ಲಿ ಅವರನ್ನು ನೋಡುವವರೆಲ್ಲರೂ ಸದಾ ಧನ್ಯರು ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ಅವರು ಜೀವಿಸ್ತಾ ಇದ್ದರು. ಯೇಸು ಕ್ರಿಸ್ತನನ್ನು ಆರಾಧಿಸ್ತೇವೆ ಎಂಬುದಾಗಿ ಹೇಳಿ ನಮ್ಮ ಕುಟುಂಬದಲ್ಲಿ ಜಗಳ ಇದ್ದರೆ ಯೇಸು ಸ್ವಾಮಿಯನ್ನು ನಂಬಿಸದ ಅದು ವ್ಯರ್ಥ ರೀ, ಅದು ವ್ಯರ್ಥ. ಯಾಕೆಂದರೆ ಬೈಬಲಲ್ಲಿ ಯೇಸು ಸ್ವಾಮಿಯ ಕುರಿತು ಮಾತನಾಡುವಂಥ ಸಂಗತಿಯನ್ನು ನೀವು ಗಮನಿಸಿದ್ದೀರಾ? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರ 19 ಮತ್ತು 20ನೇ ವಚನದಲ್ಲಿ ಯೇಸುವಿನ ಕುರಿತು ಸತ್ಯವೇದ ಏನು ಮಾತನಾಡ್ತದೆ ಕೇಳಿಕೊಳ್ಳುವಂತರಾಗೋಣ. ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು, ಹಲ್ಲೆಲೂಯಾ, ಈತನ ಧ್ವನಿಯು ಯಾರಿಗೂ ಕೇಳಿಸೋದಿಲ್ಲ. ನಾವು ಆರಾಧಿಸುವಂಥ ಆರಾಧ್ಯ ದೈವ యేసయ్ಯ, ಆತನು ಜಗಳವಾಡೋದಿಲ್ಲ, ಕೂಗೋದಿಲ್ಲ, ಕಿರಿಸೋದು ಇಲ್ಲ. ಆತನ ವಿರುದ್ಧವಾಗಿ ಎಷ್ಟೇ ಜನ ಆತನನ್ನು ಹಿಂಸೆ ಪಡಿಸಿದರು, ಅವಮಾನಪಡಿಸಿದರು, ಆತನಿಗೆ ಕೀಳಾಗಿ ನೋಡಿದರೂ ಸಹ ಒಂದು ದಿನ యేసయ్ಯ ಕಿರಿಚಲಿಲ್ಲ, ಜಗಳಾಟ ಆಡಲಿಲ್ಲ. ಒಂದು ದಿನ ಯಾರ ಗೊಡವೆಗೂ ಸದಾ ಹೋಗಲಿಲ್ಲ. ಆತನಲ್ಲಿ ಜಗಳ ಇಲ್ಲ, ಆತನಲ್ಲಿ ಕಲಹ ಇಲ್ಲ. ಆತನು ಯಾವತ್ತೂ ಸದಾ ಯಾರ ವಿರುದ್ಧವಾಗಿ ಮಾತನಾಡಲಿಲ್ಲ. ಆದರೆ ಯೇಸು ಕ್ರಿಸ್ತನ ಆರಾಧಿಸುವಂಥ ನಮ್ಮ ಕುಟುಂಬಗಳಲ್ಲಿ ಆ ಯೇಸುವಿಗೆ ನಾವು ಘನಪಡಿಸ್ತಾ ಇದ್ದೇವಾ? ಆತನಲ್ಲಿರುವಂಥ ಈ ಸ್ವಭಾವಗಳು ನಮ್ಮ ಒಳಗಡೆ ಕಾಣ್ತಾ ಇದೆಯಾ? ಸಹೋದರ ಸಹೋದರಿ, ಅಮ್ಮ,
ಸಹೋದರನೇ, ಪ್ರಿಯ ಮುದ್ದಾದ ಮಕ್ಕಳೇ, ಯೇಸುವಿನ ನಾಮದಲ್ಲಿ ನಮ್ಮ ಅಕ್ಕಪಕ್ಕದವರು, ನಮ್ಮ ಊರಿನವರು ನಮ್ಮನ್ನು ಕಾಣುವಂಥ ಸಂದರ್ಭದಲ್ಲಿ ಅವರು ಕ್ರೈಸ್ತ ಮಕ್ಕಳಿದ್ದಾರೆ, ಅವರು ಎಷ್ಟು ಜಗಳಾಟ ಮಾಡ್ತಾರೆ, ಎಷ್ಟು ಕಲಹ ಮಾಡ್ತಾರೆ, ಮನೆಯ ಮರ್ಯಾದೆಯನ್ನು ಬೀದಿನಲ್ಲಿ ನಿಂತುಕೊಂಡು ಮಾತನಾಡುತ್ತಾರೆ ಎಂಬುದಾಗಿ ಇವತ್ತು ಸಾಕ್ಷಿ ಕೊಡ್ತಾ ಇದ್ದಾರಾ? ಹಾಗಾದರೆ ಯೇಸು ಸ್ವಾಮಿಯನ್ನು ಅಂದು ರೋಮ್ ರಾಜ್ಯದ ಸೈನಿಕರು ಶಿಲುಬೆಗೆ ಹಾಕಲಿಲ್ಲ. ಯೇಸು ಸ್ವಾಮಿನ ನಂಬಿರುವಂಥ ನಾವೇ ಇವತ್ತು ತಿರುಗಿ ಯೇಸು ಸ್ವಾಮಿಯನ್ನು ನೋಯಿಸ್ತಾ ಇದ್ದೇವೆ, ಬಾಧಿಸ್ತಾ ಇದ್ದೇವೆ, ಶಿಲುಬೆಗೆ ಹಾಕ್ತಾ ಇದ್ದೇವೆ. ಬೇಡ ಸಹೋದರ ಸಹೋದರಿ, ಕರ್ತನ ಸನ್ನಿಧಾನದಲ್ಲಿ ಎಂಥ ಕಷ್ಟ ಬಂದರೂ ಸದಾ ಒಂದು ಮಾತನ್ನು ಆಡದೆ ಆತನು ತಾಳ್ಮೆಯಿಂದ, ಸಹನೆಯಿಂದ ನಮ್ಮೆಲ್ಲರಿಗೋಸ್ಕರವಾಗಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನನ್ನನ್ನು ನಂಬಿ ಬರುವಂಥ ನನ್ನ ಮಕ್ಕಳು, ನನ್ನ ಹಸ್ತದಿಂದ ಚಿತ್ರಿಸಲ್ಪಟ್ಟಂಥ ನನ್ನ ಮಕ್ಕಳು, ನಾನು ಅವ್ರಿಗಾಗಿ ರಕ್ತವನ್ನು ಸುರಿಸಬೇಕೆಂಬುದಾಗಿ ಆತನು ಮಾಡಿದ ತ್ಯಾಗ ಎಷ್ಟು ದೊಡ್ಡದು ಗೊತ್ತಾ? ಎಷ್ಟು ದೊಡ್ಡದು ಗೊತ್ತಾ? ಸತ್ಯವೇದದಲ್ಲಿ ಪೇತ್ರನು ಇದನ್ನು ಬಹಳ ವರ್ಣರಂಜಿತವಾಗಿ, ಭಕ್ತಿಪೂರ್ವಕವಾಗಿ ಇದನ್ನು ಹೇಳ್ತಾ ಇರ್ತಾನೆ. ಒಂದು ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ಯೇಸು ಸ್ವಾಮಿಯ ಕುರಿತು ಆತನು ಮಾತನಾಡುವಂಥ ಸಂಗತಿಯನ್ನು ಕೇಳಿಸ್ಕೊಳ್ರಿ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ನೋಡಿ ಯಾವ ವಂಚನೆಯೂ ಸಿಗಲಿಲ್ಲ. ಯಾವ ಪಾಪ ಮಾಡಲಿಲ್ಲ, ಯಾವ ವಂಚನೆಯೂ ಸಿಗಲಿಲ್ಲ. ಬೈಯುವವರನ್ನ ಆತನು ಪ್ರತಿಯಾಗಿ ಬೈಯಲಿಲ್ಲ. ಹಾಲೆಲೂಯ! ನನ್ನ ದೇವರು ಎಷ್ಟು ಪ್ರೀತಿ ಸ್ವರೂಪನು. ಆತನನ್ನು ಬೈಯುವವರನ್ನು ಪ್ರತಿಯಾಗಿ ಬೈಯಲಿಲ್ಲ. ನಮಗೆ ಯಾರಾದರೂ ಒಂದು ಮಾತು ಹೇಳಿದರೆ 1000 ಮಾತನಾಡ್ತೇವೆ. ನಾನು ಆಗಲೇ ಹೇಳ್ತಿದ್ದೆ, ಮೀನಿಗೆ ಕುರಿತು ಅದಕ್ಕೆ ಧ್ವನಿ ಪೆಟ್ಟಿಗೆ ಇಲ್ಲ ಅಂತ. ದೇವಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮನುಷ್ಯ, ಸಾಮಾನ್ಯವಾದ ಮನುಷ್ಯ ಮೌನಿಯಾಗಿ ಇರುವುದಾದರೆ, ಹೆಚ್ಚು ಮಾತನಾಡದೇ ಇರುವುದಾದರೂ ಸದಾ ಅವನು 7,000 ಶಬ್ದ ಮಾತನಾಡ್ತಾನಂತೆ. ಎಷ್ಟು ಶಬ್ದ? 7,000 ಶಬ್ದಗಳನ್ನು ಮಾತನಾಡ್ತಾನೆ ಪ್ರತಿದಿನ. ಒಂದು ವೇಳೆ ಮಾತಾಡಿ ಆದರೆ ಒಬ್ಬ ತಾಯಿಯೋ ಅಥವಾ ಸಹೋದರ ಎಷ್ಟು ಲಕ್ಷ ಶಬ್ದ ಬರ್ತದೋ ಗೊತ್ತಿಲ್ಲ. ಆ ಶಬ್ದಗಳಲ್ಲಿ ಎಷ್ಟು ಬೈಗಳಿರ್ತದೋ, ಎಷ್ಟು ವಂಚನೆಯ ಮಾತುಗಳಿರ್ತದೋ, ಎಷ್ಟು ದ್ರೋಹದ ಮಾತುಗಳಿರ್ತದೋ ಗೊತ್ತಿಲ್ಲ. ಅದಕ್ಕೆ ಮೀನಿನ ಹಾಗೆ ನಾವು ಬದುಕನ್ನು ಕಟ್ಟಿಕೊಳ್ಬಿಡ್ಬೇಕು. ಆತನು ಹೇಗಿದ್ದನು ಎಂಬುದಾಗಿ ನೆನೆಸುವಾಗ ಒಂದು ಪಾಪನೂ ಮಾಡಲಿಲ್ಲ. ಆತನು ಯಾರ ಹತ್ರ ಜಗಳಾಟ ಆಡಲಿಲ್ಲ. ಆತನ ಬಾಯಿನಲ್ಲಿ ಒಂದು ಬೈಗಳ ಬರ್ತಿರಲಿಲ್ಲ. ಮುಂದೆ ಓದಮ್ಮ. ಆತನ ಬಾಯಿನಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ. ಬೈಯುವವರನ್ನ ಆತನು ತಿರುಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನಂತೆ. ಇವತ್ತು ನೋಡಿ, ಕೂತ್ಕೊಂಡ್ರೂ ತೀರ್ಪು ಮಾಡ್ತಾರೆ, ನಿಂತ್ಕೊಂಡು ತೀರ್ಪು ಮಾಡ್ತಾರೆ. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಅವ್ರ ಮನೆ ಹೀಗೆ, ಇವ್ರ ಮನೆ ಹಾಗೆ. ನ್ಯಾಯವಾಗಿ ತೀರ್ಪು ಮಾಡುವನೊಬ್ಬನಿದ್ದಾನೆ. ತೀರ್ಪು ಮಾಡಬೇಡ್ರಿ, ನಿಮಗೆ ತೀರ್ಪು ಆಗೋದಿಲ್ಲ. ಮನುಷ್ಯನು ಸುಮ್ಮನೆ ಮಾತನಾಡುವ ಪ್ರತಿಯೊಂದು ಮಾತುಗಳಿಗೂ ದೇವರ ಸನ್ನಿಧಾನದಲ್ಲಿ ಲೆಕ್ಕ ಕೊಡಬೇಕಾಗ್ತದೆ. ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಕೊಡಬೇಕಾಗ. ಇಷ್ಟೆಲ್ಲ ಭಯಾನಕವಾದಂಥ ವಾಗ್ದಾನಗಳು ದೇವರು ಕೊಟ್ಟಿರುವಂಥ ಸಂದರ್ಭದಲ್ಲಿ ನಮಗೆ ಭಯ ಇದೆಯಾ? ಇಲ್ಲವೇ ಇಲ್ಲ. ಯೆಶಾಯನ ಕುರಿತು ನೀವು ಏನು ತಿಳ್ಕೊಂಡಿದ್ದೀರಾ? ಆತನ ಬಗ್ಗೆ ಯಾವ ರೀತಿಯಾದಂಥ ಸಂಗತಿಗಳು ನಿಮಗೆ ಗೊತ್ತು? ಆತ್ಮೀಯ ದೇವಜನರೇ, ಆತನು ಆ ಘೋರವಾದಂಥ ಕಲ್ವಾರಿ ಶಿಲುಬೆಯ ಮೇಲೆಯೂ ಸದಾ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವಂಥ, ಬಾಯನ್ನು ತೆರೆಯದೇ ಇರುವಂಥ ಕುರಿಮರಿಯ ಉಪಾಧಿಯಲ್ಲಿ ತನ್ನನ್ನು ತಾನು ಅಲ್ಲಿ ಬಲಿ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ತನ್ನನ್ನು ತಾನು ಸಮರ್ಪಣೆ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ಅಮ್ಮ, ತಾಯಿ, ತಂಗಿ, ಸಹೋದರ, ಸಹೋದರಿ, ಯಾರ್ಯಾರು ಗುಣಗುಟ್ಟಿದರೋ, ಯಾರ್ಯಾರು ಬೈಗಳವನ್ನು ಬೈದರೋ, ಯಾರ್ಯಾರು ರಗಳೆಯನ್ನು ಮಾಡಿದರೋ,
ದೇವರು ಬಿಡುಗಡೆ ಮಾಡಿದ್ದು ಹಾಲು ಜೇನು ಹರಿಯುವಂಥ ಆ ದೇಶವನ್ನು ನಾನು ನಿನಗೆ ಕೊಡುತ್ತೇನೆಂಬುದಾಗಿ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದನು. ಆದರೆ ಯಾರ್ಯಾರು ಗುಣಗುಟ್ಟಿದರೋ, ಯಾರ್ಯಾರು ಬೈದರೋ, ಯಾರ್ಯಾರು ಜಗಳಾಟ ಆಡಿದರೋ, ಯಾರ್ಯಾರು ವಿರೋಧ ಪಡಿಸಿದರೋ, ಯಾರ್ಯಾರು ದೇವರಿಗೆ ನೋಯಿಸಿದರೋ, ಆಯಾಸಪಡಿಸಿದರೋ ಅವರೆಲ್ಲರೂ ಮಾರ್ಗದಲ್ಲಿ ಸತ್ತು ಹೋದರಮ್ಮ. ಅಂದರೆ ಯೆಹೋಶುವ ಮತ್ತು ಯೆಹೋಶುವನ ಕುಟುಂಬ ಮಾತ್ರ ದೇವರು ವಾಗ್ದಾನ ಮಾಡಿದಂಥ ಆ ಕಾನಾನ್ ದೇಶವನ್ನು ಪ್ರವೇಶ ಮಾಡಿ ಆತನು ಹೇಳ್ತಾ ಇದ್ದಾನೆ, ಇಸ್ರಾಯೇಲರೇ ನೀವೇನು ಬೇಕಾದರೂ ಮಾಡಿಕೊಳ್ಳ್ರಿ, ಯಾರನ್ನು ಬೇಕಾದರೂ ಪೂಜಿಸ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ಇವತ್ತು ನಿನ್ನ ಕೈನಲ್ಲಿ ದೇವರು ತೀರ್ಮಾನ ಕೊಡ್ತಾ ಇದ್ದಾನೆ. ಒಂದು ವೇಳೆ ಇದು ಗೊತ್ತಿದ್ರೂ ಸದಾ ಅನೇಕ ಸಂದರ್ಭಗಳಲ್ಲಿ ನಿನ್ನ ಬದುಕಿನಲ್ಲಿ ಒಂದು ವೇಳೆ ನೀನು ತಪ್ಪಿ ಹೋಗಿರುವುದಾದರೆ ಇವತ್ತು ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ದೇವರ ಮಗುವೆ, ನಿನ್ನ ಹೃದಯ ವಿಶಾಲತೆಯಿಂದ ತುಂಬಲ್ಪಡಲಿ. ಬೈತಾರಾ ಬೈಲಿ, ಜಗಳಾಟ ಆಡ್ತಾರಾ ಆಡಲಿ, ಹಿಂಸಿಸ್ತಾರಾ ಹಿಂಸಿಸಲಿ, ತೀರ್ಪು ಮಾಡ್ತಾರಾ ತೀರ್ಪು ಮಾಡಲಿ. ಆದರೆ ನಿನ್ನ ಧ್ವನಿ ಮಾತ್ರ ದೇವರನ್ನು ಸ್ತುತಿಸಲಿ. ನಿನ್ನ ಧ್ವನಿ ಮಾತ್ರ ಅಂಥ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡಲಿ. ನಿನ್ನ ಧ್ವನಿ ಮಾತ್ರ ದೇವರನ್ನೇ ಸೇವಿಸಲಿ. ನಿನ್ನ ಧ್ವನಿ ಮಾತ್ರ ದೇವರನ್ನು ಪ್ರೀತಿಸಲಿ. ಯೇಸುವಿನ ನಾಮದಲ್ಲಿ ನೀನು ಹೀಗೆ ಮಾಡುವುದಾದರೆ ನಿನ್ನ ಮನೆ ಈ ಭಾರತ ದೇಶದಲ್ಲಿಯೇ, ನಿನ್ನ ಮಕ್ಕಳು ಈ ಭಾರತ ದೇಶದಲ್ಲಿಯೇ ರಮ್ಯವಾಗಿಯೂ ಅದ್ಭುತವಾದ ನೋಟವಾಗಿಯೂ ಗುರುತುಗಳಾಗಿ ಯೆಶಾಯನು ನುಡಿದ ಹಾಗೆ ಮಾರ್ಪಡಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಯೆಹೋಶುವನ ಕುಟುಂಬದ ಹಾಗೆ ನಿನ್ನ ಕುಟುಂಬವು ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ. ಖಂಡಿತವಾಗಿಯೂ ನೀವು ನಂಬರಿ, ನಿಮ್ಮ ಕುಟುಂಬ ಅಭಿವೃದ್ಧಿ ಹೊಂದಬೇಕೆಂದರೆ ಒಂದೇ ಮಾರ್ಗ, ನೀವು ದೇವರನ್ನು ಸೇವಿಸಿ ತಾಳ್ಮೆಯಿಂದ ಇರ್ರಿ. ನಿಮ್ಮ ಕಾರ್ಯಭಾರವನ್ನೆಲ್ಲ ಆತನಿಗೆ ವಹಿಸಿಬಿಡ್ರಿ. ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದು ಈ ದೇಶದಲ್ಲಿ ನಿಮಗೆ ಗುರುತಾಗಿಯೂ ನೋಟವಾಗಿಯೂ ನಿಮ್ಮ ಕುಟುಂಬಗಳನ್ನು ನಿಲ್ಲಿಸಲಿ ಯೇಸುವಿನ ನಾಮದಲ್ಲಿ. ಆತ್ಮೀಯ ದೇವಜನರೇ, ಇವತ್ತಿನಿಂದ ನಿಮ್ಮ ಕುಟುಂಬಗಳ ಬಗ್ಗೆ ನೀವೇನು ಹೇಳ್ತೀರಾ? ಹೀಗೆ ಇರ್ತೀವಿ ಪಾಸ್ಟರ್ ಎಂಬುದಾಗಿ ಹೇಳ್ತೀರಾ? ಇಲ್ಲ, ನಮ್ಮ ಕುಟುಂಬನೂ ಸಹ ಇವರ ಕುಟುಂಬದ ರೀತಿಯಲ್ಲಿ ಮಾರ್ಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ನಮ್ಮಲ್ಲಿರುವಂಥ ಎಲ್ಲ ವಿಧವಾದ ಜಗಳ ಗಂಟಿತನ, ಬೈಗುಳ, ಕೆಟ್ಟ ಭಾಷೆ, ಒಬ್ಬರನ್ನೊಬ್ಬನ ಪ್ರೀತಿಸದೇ ಇರುವಂಥ ಕ್ರಿಯೆಗಳು ನಮ್ಮಿಂದ ದೂರ ಆಗಿ ಪ್ರೀತಿ, ಶಾಂತಿ, ಸಮಾಧಾನ, ತಾಳ್ಮೆ ಇಂದ ನಾವು ಬದುಕ್ತೀವಿ ಎಂಬುದಾಗಿ ಹೇಳ್ತೀರಾ? ಹೀಗೆ ನೀವು ಹೇಳುವುದಾದರೆ ಖಂಡಿತವಾಗಿಯೂ ಕಣ್ಣುಗಳನ್ನು ಮುಚ್ಚಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪರಿಶುದ್ಧನಾದ ದೇವ, ನಿನ್ನ ಉನ್ನತವಾದ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಕರ್ತನೆ, ಇವರ ಕುಟುಂಬದ ರೀತಿಯಲ್ಲಿ ನಮ್ಮ ಕುಟುಂಬಗಳು ಸದಾ ಇರಬೇಕಪ್ಪ. ದೇವಾ ಕರ್ತನೆ, ಇವರ ಕುಟುಂಬಗಳು ಕರ್ತನೆ ಸ್ವಾಮಿ ನಿನಗೆ ಮೆಚ್ಚುಗೆಯಾದದರಿಂದಲೇ, ದೇವರೇ ಕರ್ತನೆ ಸ್ವಾಮಿ, ಇವರು ನಿನಗೆ ಯಾವಾಗಲೂ ಅಂಟಿಕೊಂಡಿದ್ದರಿಂದಲೇ ದೇವ ಯೆಹೋಶುವನ ಮತ್ತು ಯೆಶಾಯನ ಕುಟುಂಬವನ್ನು ಆಶೀರ್ವಾದ ಮಾಡಿದ ದೇವರೇ, ಯೇಸುವಿನ ನಾಮದಲ್ಲಿ ನಮ್ಮಲ್ಲಿ ದೇವರೇ ಕರ್ತನೆ ಒಂದು ವೇಳೆ ಯಾವುದೇ ವಿಧವಾದಂಥ ಬೈಗಳ, ಕೆಟ್ಟ ಮಾತುಗಳು, ಗುಣಗುಟ್ಟುವಿಕೆ, ದೇವರೇ ಅಸಹ್ಯವಾದ ಕಾರ್ಯಗಳು ಕರ್ತನೆ ಸ್ವಾಮಿ ನಮ್ಮ ಕುಟುಂಬದಲ್ಲಿ ಇವತ್ತು ಸದಾ ಸಮಾಧಾನ, ಶಾಂತಿ, ನೆಮ್ಮದಿ ಇಲ್ಲದೆ ಒಬ್ಬರಿಗೊಬ್ಬರು ದೇವರೇ ಹೀಯಾಳಿಸುತ್ತಾ, ಒಬ್ಬರಿಗೊಬ್ಬರು ದೇವರೇ ಮೇಲು ಕೀಳಾಗಿ ನೋಡಿಕೊಳ್ಳುತ್ತಾ ದೇವರೇ ನಮ್ಮ ಕುಟುಂಬಗಳನ್ನು ನಾವು ಹಾಳು ಮಾಡಿಕೊಂಡಿರುವುದಾದರೆ ದೇವ ನಮ್ಮನ್ನು ಕ್ಷಮಿಸಿ. ದೇವರೇ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ ನಮ್ಮ ಕುಟುಂಬದಲ್ಲಿ ಕರ್ತನೆ ನಮ್ಮ ಧ್ವನಿ ಪೆಟ್ಟಿಗೆಗಳು ಶಬ್ದ ಬರದೆ ದೇವರೇ ಅಂತರಂಗದಿಂದಲೇ ದೇವರೇ ಕರ್ತನೆ ಎಲ್ಲವನ್ನು ಸಹಿಸಿಕೊಳ್ಳುವ ಹಾಗೆ ದೇವರೇ ಮೀನಿನ ಆ ಧ್ವನಿ ಪೆಟ್ಟಿಗೆಯ ರೀತಿಯಲ್ಲಿ ನಮ್ಮ ಧ್ವನಿ ಪೆಟ್ಟಿಗೆಯನ್ನು ಸದಾ ನೀನು ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ದೇವರೇ ಇವತ್ತಿನಿಂದ ತಾಳ್ಮೆ, ಸಮಾಧಾನದಿಂದ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆ ತೋರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇವತ್ತಿನಿಂದ ದೇವರೇ ಈ ವಾಕ್ಯದ ಬೆಳಕಿನಲ್ಲಿ ತಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಸ್ವಾಮಿ, ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಈ ಮಕ್ಕಳ ಪ್ರಯಾಣದಲ್ಲಿ ಜೊತೆಗಾರನಾಗಿರು, ಇವರ ಉದ್ಯೋಗಗಳಲ್ಲಿ ಜೊತೆಗಾರನಾಗಿರು ದೇವರೇ. ಇವರು ಮಾಡುವಂಥ ಬಿಸ್ನೆಸ್ಗಳನ್ನು ಕರ್ತನೆ ಆಶೀರ್ವಾದ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ. ದೇವರೇ ಕರ್ತನೆ ಒಂದೊಂದು ದಿನವೂ ಸಹ ದೇವರೇ ಕರ್ತನೆ ಇವರ ಮಕ್ಕಳ ಭವಿಷ್ಯತ್ತು ವಿದ್ಯಾಭ್ಯಾಸದಲ್ಲಿ ನೀನು ಪ್ರಸನ್ನತೆ ದೇವರೇ ಕರ್ತನೆ ನಿನ್ನ ಪ್ರಸನ್ನತೆ ಬಲವಾಗಿ ಚಲಿಸಲಿ. ಅಷ್ಟು ಮಾತ್ರವಲ್ಲ ಕರ್ತನೆ, ಇವತ್ತು ನಾಮಕರಣ, ಬರ್ತ್ಡೇ ದೇವರೇ ಕರ್ತನೆ, ಮ್ಯಾರೇಜ್ ಡೇ, ವಿಶೇಷವಾಗಿ ವಿವಾಹದ ಮಾತುಕತೆ ದೇವರೇ, ವಿವಾಹಗಳನ್ನು
ದೇವರೇ ಹೊಸದಾಗಿ ದೇವರೇ ಕರ್ತನೆ ಸ್ವಾಮಿ ಹೊಸ ಪ್ರಾಜೆಕ್ಟ್ಗಳನ್ನು ಹೊಲಮನೆಗಳನ್ನು ಕೊಂಡುಕೊಳ್ಳುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಕರ್ತನ ನಿನ್ನ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಏಸಯ್ಯ, ನಿನ್ನ ರಕ್ತದ ಕೋಟೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ಅವರನ್ನು ಸಹ ನೀನು ಸ್ವಸ್ಥತೆ ಮಾಡು. ಬಂಚಿತನದಲ್ಲಿರುವುದಾದರೆ ಮಕ್ಕಳ ಭಾಗ್ಯವನ್ನು ಕೊಡು. ದೇವರೇ ಕರ್ತನೆ ಕಣ್ಣಿನಲ್ಲಿರುವುದಾದರೆ ಅವರ ಕಣ್ಣೀರನ್ನು ಒರೆಸಿ ನೀನು ಆಶೀರ್ವಾದ ಮಾಡು. ಇವತ್ತು ಕಾಣಿಕೆಯನ್ನು ಕಳಿಸಿದಂಥ ದೇವರೇ ಕೃಷ್ಣಪ್ಪ ಅವ್ರ ಬ್ರದರ್ಗಾಗಿಯೂ, ದೇವಾಕರ್ತನೆ ಪುನೀತ ಸಿಸ್ಟರ್ಗಾಗಿಯೂ, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ದೇವಾಕರ್ತನೆ ಸ್ವಾಮಿ ಹರ್ಷಿಣಿ ಸಿಸ್ಟರ್ಗಾಗಿಯೂ ನಾವು ಸ್ತೋತ್ರ ಮಾಡುತ್ತೇವೆ. ರಾಜ, ಈ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ದೇವರೇ, ಪ್ರತ್ಯೇಕವಾಗಿ ಸುರೇಶ್ ಎನ್ನುವಂಥ ಆ ಬ್ರದರ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆ ಸುರೇಶ್ ಬ್ರದರ್ ಕುಟುಂಬವನ್ನು ಸದಾ ನೀನು ಆಶೀರ್ವಾದ ಮಾಡು. ಈ 4-5 ಮಕ್ಕಳು ಕರ್ತನೆ ಇವತ್ತು ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇದು ನಿನ್ನ ಸನ್ನಿಧಿ ಸೇವೆಯಲ್ಲಿ ಉಪಯೋಗವಾಗುವಾಗ ಇದರ ಮೂಲಕವಾಗಿ ಬರುವಂಥ ಪ್ರತಿಯೊಂದು ಆಶೀರ್ವಾದ ದೇವರೇ ಕರ್ತನೆ ಸ್ವಾಮಿಯವರ ಕುಟುಂಬಕ್ಕೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ, ಯಾವ ವಿಷಯದಲ್ಲಿ ಕೊರತೆ ಪಡೆದ ಹಾಗೆ ಈ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಈ ವಿಶೇಷವಾದಂಥ ಸಂದೇಶವನ್ನು ಅನೇಕ ಕುಟುಂಬಗಳಿಗೆ ನೀವು ತಲುಪಿಸಬೇಕು. ಇದು ಜವಾಬ್ದಾರಿ ನಿಮಗೆ ಇರುವಂಥದ್ದಾಗಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಶೇರ್ ಮಾಡಬೇಕು ನಿಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ. ಯಾಕೆಂದರೆ ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಸಂತೋಷವಿಲ್ಲದೆ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈ ಸಂದೇಶಗಳನ್ನು ಕೇಳುವುದರ ಮೂಲಕವಾಗಿ ಅವರ ಕುಟುಂಬ ಸಮಾಧಾನ ಹೊಂದಲಿ. ಇದುವರೆಗೆ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಬೆಲ್ ಐಕಾನನ್ನು ಒತ್ತಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿರಿ. ಅಷ್ಟು ಮಾತ್ರವಲ್ಲ, ಲೈಕ್ಗಳನ್ನು ಮಾಡಿರಿ. ಹಲ್ಲೆಲೂಯಾ, ಆಮೆನ್ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನೀವು ಕಾಮೆಂಟ್ಸ್ಗಳನ್ನು ಬರೀರಿ. ನಿಮಗೇನು ಇಷ್ಟ ಆಗ್ತದೋ ಆ ಕಾಮೆಂಟ್ಸ್ಗಳನ್ನು ಬರೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಉದಯ ಕಾಲದ 5 ಗಂಟೆಗೆ ಸರಿಯಾಗಿ ನಿಮಗೆ ಸಂದೇಶ ಬರ್ತದೆ. ಮೊದಲು ನಿಮಗೆ ಸಂದೇಶ ಬರ್ತದೆ. ಈಗಾಗಲೇ 1000ಕ್ಕಿಂತಲೂ ಹೆಚ್ಚಾದ ಸಂದೇಶಗಳನ್ನು ನಾವು ಈಗ ಆಲ್ರೆಡಿ ಮಾಡಿದ್ದೇವೆ. ಹಾಡುಗಳನ್ನು, ವಿಶೇಷವಾದ ವಿಡಿಯೋಗಳನ್ನು ಮಾಡಿದ್ದೇವೆ. ಅದನ್ನು ಸದಾ ನೀವು ಕೇಳಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.